students, welcome back. This is my 15th class on the topic some basic principles and techniques. In our previous class we were discussing about distillation method. 4 types of distillation mugitalva. Next is differential extraction. Differential extraction andre enu ನಾನು ನಿಮಗೆ ಹೇಳಿದ್ದೆ ಯಾವುದನ್ನ ಹೇಳಬೇಕಾದ್ರೆ ಲಾಸ್ಟ್ ಸ್ಟೀಮ್ ಡಿಸ್ಟಿಲೇಷನ್ ಹೇಳಬೇಕಾದ್ರೆ ಸೆಪರೇಟಿಂಗ್ ಫನಲ್ ಯೂಸ್ ಮಾಡ್ತೀವಿ. ಸೆಪರೇಟ್ ಮಾಡೋಕ್ಕೆ ಲಾಸ್ಟ್ ನಿಮಗೆ ಯಾವ ಕಾಂಪೌಂಡ್ ಸಿಕ್ಕಿತ್ತು? ಮಿಕ್ಸ್ಚರ್ ಆಫ್ ವಾಟರ್ ಅಂಡ್ ಸಮ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಕ್ಕಿತ್ತಲ್ವಾ, which are immiscible. They can be separated using separating funnel ಅಂತ ಅಂದಿದೆ. This is separating funnel. This method is called as differential extraction. This method is used for the purification or separation of compounds in aqueous layer. ಯಾವುದೋ ಒಂದು ಕಾಂಪೌಂಡ್ ನಿಮಗೆ aqueous layer ಅಲ್ಲಿದೆ, ಅದನ್ನ ಏನು ಮಾಡಬೇಕು, ನಿಮಗೆ ಪ್ಯೂರಿಫೈ ಮಾಡಬೇಕು ಅಂತಂದರೆ ಯಾವ ಮೆಥಡ್ನ ಯೂಸ್ ಮಾಡ್ತೀರಾ? ಡಿಫ್ರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್ನ ಯೂಸ್ ಮಾಡ್ತೀರಾ. ದಿಸ್ ಕಾಂಪೌಂಡ್ ಈಸ್ ಯೂಸ್ಡ್ ಫಾರ್ ಪ್ಯೂರಿಫಿಕೇಶನ್ ಆಫ್ compound in aqueous layer. This method is used for purification of compound in aqueous layer. This is diagrammatic representation of separating funnel along with the compounds. ಏನು ಮಾಡ್ತೀರಾ, ನಿಮಗೆ ಯಾವುದೋ ಒಂದು ಕಾಂಪೌಂಡು ವಾಟರಲ್ಲಿದೆ, ಅದನ್ನ ಸಪ್ರೇಟ್ ಮಾಡಬೇಕು. ಸೊ ಏನು ಮಾಡ್ತೀರಾ, ಯು ವಿಲ್ pour that compound, organic compound along with the aqueous layer into a separating funnel. ಅದನ್ನ ಸಪರೇಟಿಂಗ್ ಫನಲಲ್ಲಿ ಏನು ಮಾಡ್ತೀರಾ, ಹಾಕ್ತೀರಾ. To that you are going to add a solvent layer. That solvent layer should not it should not be miscible with aqueous layer. ನಿಮಗೆ ಯಾವ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗಬಹುದು, ಈಥರ್ ಆಗಬಹುದು, ಬೆನ್ಝೀನ್ ಆಗಬಹುದು, ಅದನ್ನೆಲ್ಲ ಏನು ಯೂಸ್ ಮಾಡಿ, ದೇ ಆರ್ ಯೂಸ್ಡ್ ಆಸ್ ಸಾಲ್ವೆಂಟ್ಸ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ಟೆಟ್ರಾಕ್ಲೋರೈಡ್ solvents. I am writing the example for solvents. Solvents are used as ethers or carbon tetrachloride or benzene etc. Okay, so these are all some of the solvents which you can use here. ಇಲ್ಲಿ ಏನಾಗುತ್ತೆ, these solvents are immiscible with aqueous layer. They will aqueous layer consists of organic compound. To the same separating funnel you are going to add solvent. That solvent should not be miscible with aqueous layer. It should form separate layer. ಅದೇನಾಗಬೇಕು, ಸಪರೇಟ್ ಲೇಯರ್ನ ಫಾರ್ಮ್ ಮಾಡಬೇಕು, aqueous ಲೇಯರಲ್ಲಿ ಡಿಸಾಲ್ವ್ ಆಗಬಾರ್ದು. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಯು ವಿಲ್ ಸ್ಟಾಪರ್ ದಿಸ್ ಸಪರೇಟಿಂಗ್ ಫನಲ್. ಅದನ್ನು ಸಪರೇಟಿಂಗ್ ಫನಲ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿ. ಶೇಕ್ ಇಟ್ ಥೊರೋಲಿ. When you shake it thoroughly, this organic compound goes into solvent layer. ಯಾವ ಥರ ಸಾಲ್ವೆಂಟ್ನ ಚೂಸ್ ಮಾಡ್ಕೋತೀರಾ ನೀವು? The organic compound which is present in this aqueous layer should be more soluble in solvent which you are taking. ಯಾವುದೋ ಒಂದು ಕಾಂಪೌಂಡ್ ಅಕ್ವೇಯಸ್ ಲೇಯರಲ್ಲಿ ಇದೆ, ಆ ಲೇಯರಿಂದ ನೀವು ಸಪರೇಟ್ ಮಾಡಬೇಕು, ಬೇರೆ ಸಾಲ್ವೆಂಟ್ ಜೊತೆ ಆ್ಯಡ್ ಮಾಡಿ. ಏನಾಗಬೇಕು, ಸಾಲ್ವೆಂಟ್ ಈಸ್ ಇಮ್ಮಿಸಿಬಲ್ ವಿತ್ ವಾಟರ್ ಆರ್ ಅಕ್ವೇಯಸ್ ಲೇಯರ್. ವೆನ್ ಯು ಶೇಕ್ ದೆಮ್, the organic compound should be more soluble in solvent. Organic compound present aqueous layer ಅಲ್ಲಿ ಇರೋದು ಸಾಲ್ವೆಂಟಲ್ಲಿ ಮೋರ್ ಸಾಲ್ಯುಬಲ್ ಆದರೆ ಏನಾಗುತ್ತೆ, ಅದೆಲ್ಲ ಅಕ್ವೇಯಸ್ ಲೇಯರಿಂದ ಸಾಲ್ವೆಂಟ್ ಲೇಯರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಏನಕ್ಕೆ, ನನಗೆ ಇದರಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ದಿಸ್ ಕಂಟೈನ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ಅಕ್ವೇಯಸ್ ಲೇಯರ್. ಸೊ ಇಫ್ ಇಟ್ ಈಸ್ ಮೋರ್ ಸಾಲ್ಯುಬಲ್ ಇನ್ ಸಾಲ್ವೆಂಟ್ ಲೇಯರ್ ವಿಚ್ ಐ ಹ್ಯಾವ್ ಆ್ಯಡೆಡ್ ನಿಧಾನ ಆಮೇಲೆ ಆ್ಯಡ್ ಮಾಡಿರ್ತೀನಿ ಅಲ್ವಾ, ಅದು ವಾಟರ್ ಜೊತೆ ಮಿಕ್ಸ್ ಅಥವಾ ಅಕ್ವೇಯಸ್ ಲೇಯರ್ ಜೊತೆ ಮಿಕ್ಸ್ ಆಗದೆ ಇರೋದು, ಅದರಲ್ಲಿ ಏನಾಗಿರುತ್ತೆ, ನೀವು ತಗೊಳ್ಳುವಂತಹ ಆರ್ಗ್ಯಾನಿಕ್ ಕಾಂಪೌಂಡು ಜಾಸ್ತಿ ಸಾಲ್ಯುಬಲ್ ಆಗಿರಬೇಕು. ಆವಾಗ ವೆನ್ ಯು ಶೇಕ್ ಇಟ್ ಥೊರೋಲಿ, the organic compound which is present in this aqueous layer will go into solvent layer. So in aqueous layer there will be no organic compound because all the organic compound will be transferred to solvent layer. Organic compound ಅಲ್ಲಿ ಏನಾಗುತ್ತೆ, solvent layer ಗೆ ಟ್ರಾನ್ಸ್ಫರ್ ಆಗುತ್ತೆ. ಏನಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ
Organic compound is more soluble in solvent than in aqueous layer. Aqueous layer soluble ಏನೇ, aqueous layer ಗಿಂತ ಏನು ಸಾಲ್ವೆಂಟ್ ಲೇಯರಲ್ಲಿ ಮೋರ್ ಸಾಲ್ಯುಬಲ್. ಇವಾಗ ನಮಗೆ ಎಲ್ಲಿ ಕಂಫರ್ಟ್ ಜಾಸ್ತಿ ಇರುತ್ತೋ, ಇವಾಗ ನಾನು ಇಲ್ಲಿದ್ದೀನಿ, ನಮ್ಮ ಮನೇಲಿದ್ದೀನಿ, ನನಗೆ ಕಂಫರ್ಟ್ ಝೋನಲ್ಲಿದ್ದೀನಿ ನಾನು. ಅದಕ್ಕಿಂತ ಇನ್ನೆಲ್ಲೋ ಕಡೆ ಇನ್ನೂ ಚೆನ್ನಾಗಿ ಕಂಫರ್ಟ್ ಸಿಗುತ್ತೆ ಅಂತ ಆದರೆ ನಾನೇನು ಮಾಡ್ತೀನಿ, ಅಲ್ಲಿಗೆ ಮೂವ್ ಆಗ್ತೀನಿ ಅಲ್ವಾ. ಅಥವಾ ಯಾವುದೋ ಒಂದು ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ದೀನಿ ನಾನು, ಒಂದು ಹೋಟೆಲಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀನಿ, ಕಂಫರ್ಟ್ ಆಗಿದೆ. ಬಟ್ ಅದಕ್ಕಿಂತ ಚೆನ್ನಾಗಿರೋ ಹೋಟೆಲು ನನಗೆ ಇದೇ ರೇಟ್ಗೆ ಸಿಗ್ತಾ ಇದೆ ಅಂತ ಆದರೆ ನಾನೇನು ಮಾಡ್ತೀನಿ, ಆ ಹೋಟೆಲ್ಗೆ ಹೋಗ್ತೀನಿ. ಏನಕ್ಕೆ? ಐ ವಾಂಟ್ ಮೋರ್ ಕಂಫರ್ಟ್. ಅದೇ ಥರ ಇಲ್ಲಿ ಏನಾಗುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಅಕ್ವೇಸ್ ಲೇಯರ್ಗಿಂತ ಸಾಲ್ವೆಂಟ್ ಲೇಯರ್ ಮೋರ್ ಕಂಫರ್ಟ್. ಸಾಲ್ವೆಂಟ್ ಲೇಯರ್ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ. ಸೊ ಏನು ಮಾಡುತ್ತೆ, ಅಕ್ವೇಸ್ ಲೇಯರಿಂದ ಸಾಲ್ವೆಂಟ್ ಲೇಯರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ, ನೀವು ಅದನ್ನ ಚೆನ್ನಾಗಿ ಶೇಕ್ ಮಾಡಬೇಕು. ಚೆನ್ನಾಗಿ ಶೇಕ್ ಮಾಡಿದಾಗ ಆರ್ಗ್ಯಾನಿಕ್ ಕಾಂಪೌಂಡ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಇಂಟು ಸಾಲ್ವೆಂಟ್ ಲೇಯರ್. ಓಕೆ, ದೆನ್ ಲೀವ್ ಇಟ್ ಫಾರ್ ಸಮ್ ಟೈಮ್ ವಿದೌಟ್ ಡಿಸ್ಟರ್ಬಿಂಗ್ ಇಟ್. ಕೀಪ್ ದಿಸ್ ಆರ್ಗ್ಯಾನಿಕ್ ಚೆನ್ನಾಗಿ ನಿಮಗೆ ಫಸ್ಟೇ ಗೊತ್ತ, ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡು ಸಾಲ್ವೆಂಟ್ಗೆ ಟ್ರಾನ್ಸ್ಫರ್ ಆಗಲ್ಲ. ಸಮ್ ಅಮೌಂಟ್ ವಿಲ್ ಬಿ ರಿಟೈನ್ಡ್ ಇನ್ ಅಕ್ವೇಸ್ ಲೇಯರ್ ಓನ್ಲಿ. ಸೊ ಲೀವ್ ಇಟ್ ಫಾರ್ ಸಮ್ ಟೈಮ್ ಅನ್ಡಿಸ್ಟರ್ಬ್ಡ್. ಇದನ್ನ ಫನಲ್ನ ಏನು ಮಾಡ್ತೀರಾ, ಸಪರೇಟಿಂಗ್ ಫನಲ್ನ ಒಂದು ಕಡೆ ಇಡ್ತೀರಾ, ಡಿಸ್ಟರ್ಬ್ ಆಗದೆ ಇರೋ ಥರ. ಅದನ್ನ ಟಚ್ ಮಾಡೋಕ್ಕೆ ಹೋಗಬಾರ್ದು. ದೇ ವಿಲ್ ಫಾರ್ಮ್ 2 separate layers ಅಗೇನ್. ಒನ್ ಇಸ್ ಅಕ್ವೇಯಸ್ ಲೇಯರ್ ವಿದೌಟ್ ಆರ್ಗ್ಯಾನಿಕ್ ಕಾಂಪೌಂಡ್. ಏನಕ್ಕೆ ಆರ್ಗ್ಯಾನಿಕ್ ಕಾಂಪೌಂಡ್ ಇರಲ್ಲ, ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡು ಸಾಲ್ವೆಂಟ್ ಲೇಯರ್ಗೆ ಟ್ರಾನ್ಸ್ಫರ್ ಆಗಿದೆ. ಬಿಕಾಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಮೋರ್ ಸಾಲ್ಯುಬಲ್ ಇನ್ ದಿಸ್ ಸಾಲ್ವೆಂಟ್ ಲೇಯರ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ transferred into solvent layer. So now the solvent layer consists of organic compound. So this layer consists of organic compound plus solvent, and this contains only aqueous, that is water, that may be water. ಅಲ್ಲಿ ಏನಿರುತ್ತೆ, ಅಕ್ವೇಯಸ್ ಲೇಯರ್ ಮಾತ್ರ ಇರುತ್ತೆ. ವಾಟರೇ ಆಗಬೇಕಂತಿಲ್ಲ, ಬೇರೆ ಯಾವುದಾದ್ರೂ ಅಕ್ವೇಯಸ್ ಆಗ್ಬೋದು. ಅಕ್ವೇಯಸ್ ಲೇಯರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಎರಡು ಸಪ್ರೇಟ್ ಆಯಿತು. ಯು ಆರ್ ಗೋಯಿಂಗ್ ಟು ರಿಮೂವ್ ದಿಸ್ ಸ್ಟಾಪರ್ನ ರಿಮೂವ್ ಮಾಡಿ, ಯು ವಿಲ್ ಆನ್ ದಿಸ್ ಈ ಕೆಳಗಡೆ ಇರೋ ಸ್ಟಾಪರ್ನ ಆನ್ ಮಾಡ್ತೀರಾ. ಆನ್ ಮಾಡಿದಾಗ ಏನಾಗುತ್ತೆ, ಕೆಳಗಡೆ ಅಕ್ವೇಯಸ್ ಲೇಯರ್ ಇದೆ ಅಲ್ವಾ, ಕೆಳಗಡೆ ಒಂದು ಬೀಕರ್ ಇಟ್ಟು ಈ ಅಕ್ವೇಯಸ್ ಲೇಯರ್ನೆಲ್ಲ ಕಲೆಕ್ಟ್ ಮಾಡ್ತಾ ಬರ್ತೀರಾ. ಇದೆರಡು ಮಿಕ್ಸ್ ಆಗಲ್ಲ. ಇಫ್ ಯು ಡೋಂಟ್ ಓಪನ್ ದಿಸ್ ಸ್ಟಾಪರ್, ಇಲ್ಲಿ ಮೇಲ್ಗಡೆ ಇದೆಯಲ್ಲ ಸ್ಟಾಪರ್, ಅದನ್ನು ಓಪನ್ ಮಾಡದೇ ಇದ್ದರೆ ಇದೆರಡು ಮಿಕ್ಸ್ ಆಗೋಗ್ಬಿಡುತ್ತೆ. ಸೊ ಕೇರ್ ಶುಡ್ ಬಿ ಟೇಕನ್ ಸೊ ದ್ಯಾಟ್ ಯು ಶುಡ್ ರಿಮೂವ್ ದ ಸ್ಟಾಪರ್. ಆಫ್ಟರ್ ದ್ಯಾಟ್ ಸ್ವಿಚ್ ಆನ್ ದ ಸ್ಟಾಪರ್ ವಿಚ್ ಇಸ್ ಬಿಲೋ. ಯು ಕ್ಯಾನ್ ಕಲೆಕ್ಟ್ ದ ಅಕ್ವೇಯಸ್ ಲೇಯರ್ ಫಸ್ಟ್. ಆಫ್ಟರ್ ದ್ಯಾಟ್ ಯು ಕ್ಯಾನ್ ಕಲೆಕ್ಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಅಲಾಂಗ್ ವಿತ್ ಸಾಲ್ವೆಂಟ್. ಆರ್ಗ್ಯಾನಿಕ್ ಕಾಂಪೌಂಡ್ ಮತ್ತು ಸಾಲ್ವೆಂಟ್ನ ಏನು ಮಾಡ್ಬೋದು, ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಟ್ರಾನ್ಸ್ಫರ್ ಆಗಿರಲ್ಲ. ಸೊ ಅಗೇನ್ ಮತ್ತೆ ಸ್ವಲ್ಪ ಇದನ್ನ ತಗೋತೀರಾ, ಇದಕ್ಕೆ ಸಾಲ್ವೆಂಟ್ನ ಆ್ಯಡ್ ಮಾಡ್ತೀರಾ, ಮತ್ತೆ ಚೆನ್ನಾಗಿ ಶೇಕ್ ಮಾಡ್ತೀರಾ. ಉಳಿದಿರೋ ಆರ್ಗ್ಯಾನಿಕ್ ಕಾಂಪೌಂಡೆಲ್ಲ ಮತ್ತೆ ಸಾಲ್ವೆಂಟ್ ಲೇಯರ್ಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ಯು ಕ್ಯಾನ್ ಸಪರೇಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಫ್ರಮ್ aqueous layer by using this method. Okay, so next ಏನಾಯಿತು, ನನಗೆ ಆರ್ಗ್ಯಾನಿಕ್ ಕಾಂಪೌಂಡ್, ಐ ಗಾಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಅಲಾಂಗ್ ವಿತ್ ಸಾಲ್ವೆಂಟ್ ಏನಾಗುತ್ತೆ, ಈಸಿಯಾಗಿ ಇವಾಪರೇಟ್. ಮೋಸ್ಟ್ ಆಫ್ ದ ಕೇಸಸ್ ವಿ ಟೇಕ್ ದ ಸಾಲ್ವೆಂಟ್ ವಿಚ್ ಕ್ಯಾನ್ ಈಸಿಲಿ ಇವಾಪರೇಟ್. ಈಸಿಯಾಗಿ ಇವಾಪರೇಟ್ ಆಗುವಂಥ ಸಾಲ್ವೆಂಟ್ನೇ ತೊಗೊಂಡಿರ್ತೀವಿ. ಆರ್ಗ್ಯಾನಿಕ್ ನಾವು ಸಾಲ್ವೆಂಟ್ನ ಇವಾಪರೇಟ್ ಮಾಡಿದಾಗ ವಿ ಗೆಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಏನಾಗುತ್ತೆ, ನಮಗೆ ಪ್ಯೂರ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಗುತ್ತೆ. ಸೊ ಇಲ್ಲಿ ನಾವೇನು ತಗೋಬೇಕು, ವಿ ಆರ್ ಗೋಯಿಂಗ್ ಟು ಟೇಕ್ ದ ಸಾಲ್ವೆಂಟ್ ಇನ್ ವಿಚ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಮೋರ್ ಸಾಲ್ಯುಬಲ್. ಈಸಿಯಾಗಿ ಸಾಲ್ಯುಬಲ್ ಆಗೋ ಥರ ಏನು ಮಾಡಬೇಕು, ತಗೋಬೇಕು ಸಾಲ್ವೆಂಟ್ನ. ಇಫ್ ಇಟ್ ಈಸ್ ಲೆಸ್ ಸಾಲ್ಯುಬಲ್ ದೆನ್ ಯು ನೀಡ್ ಟು ಟೇಕ್ ಇಟ್ ಫಾರ್ ಸಮ್ ಟೈಮ್. ಯು ನೀಡ್ ಟು ಕಂಟಿನ್ಯೂ ದಿಸ್ ಪ್ರೊಸೆಸ್ ಫಾರ್ ಸಮ್ ಟೈಮ್. ಸ್ವಲ್ಪ ಸಾಲ್ವೆಂಟ್ ಆ್ಯಡ್ ಮಾಡೋದು, ಮತ್ತೆ ಶೇಕ್ ಮಾಡೋದು, ಕಲೆಕ್ಟ್ ಮಾಡೋದು, ಮತ್ತೆ ಸಾಲ್ವೆಂಟ್ ಆ್ಯಡ್ ಮಾಡೋದು, ಶೇಕ್ ಮಾಡಿ, ಚೆನ್ನಾಗಿ ಶೇಕ್ ಮಾಡಿ, ಟ್ರಾನ್ಸ್ಫರ್ ಆದಾಗ ಕಲೆಕ್ಟ್ ಮಾಡೋದು. ಆ ಥರ ಕಂಟಿನ್ಯೂಸ್ ಎಕ್ಸ್ಟ್ರಾಕ್ಷನ್ನ ಮಾಡಬೇಕಾಗುತ್ತೆ. ಓಕೆ, ಸೊ ನೀವು ಎಷ್ಟು ಸಲ ಎಕ್ಸ್ಟ್ರಾಕ್ಟ್ ಮಾಡ್ತೀರೋ, ಕಂಟಿನ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀರೋ, ನಿಮಗೆ ಅಷ್ಟು ಪ್ಯೂರಿಫೈಡ್ ಕಾಂಪೌಂಡ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಡಿಫ್ರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್. ನೆಕ್ಸ್ಟ್ ಇಸ್ ಕ್ರೊಮೆಟೋಗ್ರಫಿ. ಕ್ರೊಮೆಟೋಗ್ರಫಿ ಕೇಳಿದ್ದೀರಾ ಎಲ್ಲಾದರೂ? ಕ್ರೊಮೆಟೋಗ್ರಫಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಕ್ರೊಮೆಟೋಗ್ರಫಿನ? ಟು ಸಪರೇಟ್ ಎ ಕಾಂಪೌಂಡ್, ಟು ಪ್ಯೂರಿಫೈ ಎ ಕಾಂಪೌಂಡ್ ಆ್ಯಂಡ್ ಟು ಚೆಕ್ ವೆದರ್ ದ ರಿಯಾಕ್ಷನ್ ಇಸ್ ಓವರ್ ಆರ್ ನಾಟ್. ಯಾವುದೋ ಒಂದು ರಿಯಾಕ್ಷನ್ ಮಾಡ್ತಾ ಇರ್ತೀರ, ಅದು
ರಿಯಾಕ್ಟೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆಯೋ ಇಲ್ವೋ ಅಂತ ನೋಡೋಕೆ ಕೂಡ ಏನು ಮಾಡ್ತೀರಾ, ಕ್ರೊಮೆಟೋಗ್ರಫಿನ ಯೂಸ್ ಮಾಡ್ತೀರಾ. ಸೊ ವಾಟ್ ಈಸ್ ದಿಸ್ ಕ್ರೊಮೆಟೋಗ್ರಫಿ? What is this chromatography? Okay, write down. So this method is used and you have to make your own notes. Okay, I'll give notes, but you have to write running notes. ನೀವು ನಿಮಗೆ ನೋಟ್ಸ್ ಬರ್ಕೊಂಡ್ರೆ ಏನಾಗುತ್ತೆ, ಜಾಸ್ತಿ ನೆನಪಿರತ್ತಲ್ವಾ, ಓದಿದಾಗ ಈಸಿ ಆಗುತ್ತೆ. ಸೊ ಅಥವಾ ನಾನೇನೋ ಹೇಳಬೇಕಾದ್ರೆ ಎಕ್ಸ್ಟ್ರಾ ಪಾಯಿಂಟ್ ಹೇಳಿರ್ತೀನಿ, ಅದನ್ನೆಲ್ಲ ಏನು ಮಾಡಬೇಕು, ನೋಟ್ ಮಾಡ್ಕೋಬೇಕು. ಓಕೆನಾ? ಸೊ this chromatography is used to separate mixtures into their components. It is used to separate mixture into components. To separate mixture into components, and it is used for purification of compound. It is used in purification of compounds, and it is also used to check whether the reaction is over or not. Purification of compound and to check the purity of the compound. ಪ್ಯೂರಿಟಿ ಅಂತಂದರೆ ಏನು, ಇವಾಗ ರಿಯಾಕ್ಟೆನ್ಸು ಕಂಪ್ಲೀಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆಯಾ ಅಥವಾ ರಿಯಾಕ್ಟೆನ್ಸ್ ಕೂಡ ಉಳ್ಕೊಂಡಿದೆಯಾ ಅಂತ ನೋಡೋಕ್ಕೆ ಏನು ಮಾಡ್ತೀವಿ, ಕ್ರೊಮೆಟೋಗ್ರಫಿನ ಯೂಸ್ ಮಾಡ್ತೀವಿ. ಇನ್ ಗ್ರೀಕ್ ವರ್ಡ್ ಕ್ರೋಮಾ ಮೀನ್ಸ್ ಕಲರ್. ಸೊ ಏನಕ್ಕೆ ಯೂಸ್ ಮಾಡ್ತಿದ್ರು ಈ ಮೆಥಡ್ನ, ಲೀವ್ಸಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪೌಂಡ್ಸ್ ಇರುತ್ತೆ ಅಲ್ವಾ, ಕಲರ್ಡ್ ಕಾಂಪೌಂಡ್ಸ್ ಇರುತ್ತೆ, ಗ್ರೀನ್ ಕಲರ್, ರೆಡ್ ಕಲರ್ ಎಲ್ಲ ಕಾಂಪೌಂಡ್ಸ್ನ ಸಪರೇಟ್ ಮಾಡೋಕ್ಕೆ ಕ್ರೊಮೆಟೋಗ್ರಫಿನ ಯೂಸ್ ಮಾಡ್ತಿದ್ರು. ಇನ್ ಗ್ರೀಕ್ ಕ್ರೋಮಾ ಮೀನ್ಸ್ ಕಲರ್. ಸಿನ್ಸ್ ದಿಸ್ ಮೆಥಡ್ ವಾಸ್ ಯೂಸ್ ಟು ಸಪರೇಟ್ ದ ಕಾಂಪೋನೆಂಟ್ಸ್ ಆಫ್ ಲೀಫ್ ವಿತ್ ಕಲರ್ಡ್ ಕಾಂಪೋನೆಂಟ್ಸ್ ಆಫ್ ಲೀಫ್, ದಿಸ್ ಮೆಥಡ್ ವಾಸ್ ಕಾಲ್ಡ್ ಆಸ್ ಕ್ರೊಮೆಟೋಗ್ರಫಿ. ಏನಕ್ಕೆ ಕ್ರೊಮೆಟೋಗ್ರಫಿ ಅಂತ ಅದನ್ನಲ್ಲಿ ಕೇಳಲ್ಲ ನಿಮಗೆ, ಸುಮ್ಮನೆ ನಾಲೆಜಿಗೆ ಹೇಳಿದೆ ಅಷ್ಟೇ. ಸೊ ಅದನ್ನ ಕಲರ್ಡ್ ಕಾಂಪೌಂಡ್ನ ಸಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದರಿಂದ ಏನಂತ ಕರಿತೀವಿ, ಇದನ್ನು ಕ್ರೊಮೆಟೋಗ್ರಫಿ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್. ನವಡೇಸ್ ಯೂಶ್ವಲ್ ಆಗಿ ಡಿಸ್ಟಿಲೇಷನ್ ಅದೆಲ್ಲದಕ್ಕಿಂತ ಜಾಸ್ತಿ ಕ್ರೊಮೆಟೋಗ್ರಫಿ ಯೂಸ್ ಮಾಡ್ತೀವಿ ಆರ್ಗ್ಯಾನಿಕ್ ಲ್ಯಾಬ್ಸಲ್ಲಿ to separate the compounds. It has wide range of applications. Chromatography has wide range of applications. Based on its principle, there are two types of chromatography. One is adsorption chromatography and another one is partition chromatography. Based on the methods of purification, we have divided this chromatography into two main methods. One is adsorption chromatography. Adsorption chromatography and another one is partition chromatography. Partition chromatography. So these two are main methods which depend on adsorption capacity and partition capacity. So ಏನು ಮಾಡ್ತೀರಾ in chromatography general ಆಗಿ ಹೇಳಬೇಕು ಅಂತಂದರೆ, you are going to take the compound and a solid phase. ಯಾವುದೋ ಒಂದು ಸಾಲಿಡ್ ಫೇಸ್ನ ತಗೋತೀರಾ, that is also called as stationary phase. That need not be solid always, it's called as stationary phase. Stationary phase, and you will come across and one more term, that is mobile phase. Mobile phase. This stationary phase may be solid or liquid. ಸ್ಟೇಷನರಿ ಫೇಸ್ ಏನಾಗಿರಬಹುದು, ಸಾಲಿಡ್. ಅದು ನಾನು ನಿಮಗೆ ಒಂದೊಂದು ಮೆಥಡ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಲ್ಲ, ಅವಾಗ ಕಂಪ್ಲೀಟ್ ಆಗಿ ಐಡಿಯಾ ಬರುತ್ತೆ. ಸೊ ಸ್ಟೇಷನರಿ ಫೇಸ್ ಮೇ ಬಿ ಸಾಲಿಡ್ ಆರ್ ಲಿಕ್ವಿಡ್, ಸಾಲಿಡ್ ಆದರೂ ಆಗಿರಬಹುದು ಅಥವಾ ಲಿಕ್ವಿಡ್ ಆದರೂ ಆಗಿರಬಹುದು. ಸೊ ದಿಸ್ ಸ್ಟೇಷನರಿ ಫೇಸ್ ಕಂಟೇನ್ಸ್
the organic compound or the compound which should be purified or which should be separated. ಯಾವುದ್ರದ್ದು ಪ್ಯೂರಿಟಿ ಚೆಕ್ ಮಾಡಬೇಕು ಅಥವಾ ಪ್ಯೂರಿಫೈ ಮಾಡಬೇಕು ಅಥವಾ ಸಪರೇಟ್ ಮಾಡಬೇಕು, ಆ ಕಾಂಪೌಂಡ್ನ ಯಾವ ತೊಗೊಂಡಿರುತ್ತೆ, ಸ್ಟೇಷನರಿ ಫೇಸ್ ಇರುತ್ತೆ. ಸ್ಟೇಷನರಿ ಫೇಸಲ್ಲಿ ಕಾಂಪೌಂಡ್ನ ಹಾಕ್ತೀವಿ. ಆಮೇಲೆ ಏನು ಮಾಡ್ತೀವಿ, ವಿ ಅಲೋ ದ ಮೊಬೈಲ್ ಫೇಸ್ ಟು ಗೋ ಥ್ರೂ ದಿಸ್ ಸ್ಟೇಷನರಿ ಫೇಸ್ ಆರ್ ಟು ಪಾಸ್ ಥ್ರೂ ದಿಸ್ ಸ್ಟೇಷನರಿ ಫೇಸ್. ಮೊಬೈಲ್ ಫೇಸ್ನ ಏನು ಮಾಡ್ತೀವಿ, ಸ್ಟೇಷನರಿ ಫೇಸಲ್ಲಿ ಹೋಗೋ ಅದ್ರ ಥ್ರೂ ಸ್ಟೇಷನರಿ ಫೇಸ್ ಹೋಗೋ ಥರ ನೋಡ್ಕೋತೀವಿ. ಸೊ ಮೊಬೈಲ್ ಫೇಸ್ ವಿಲ್ ಕ್ಯಾರಿ ದ ಕಾಂಪೌಂಡ್ಸ್. ಯಾವ ಕಾಂಪೌಂಡ್ಸ್ನ ಪ್ಯೂರಿಫೈ ಮಾಡಬೇಕು ಅದನ್ನ ಏನು ಮಾಡುತ್ತೆ, ಅದ್ರ ಜೊತೆಗೇನೆ ಕ್ಯಾರಿ ಮಾಡುತ್ತೆ. ಯು ವಿಲ್ ಗೆಟ್ ಸಪರೇಟ್ ಲೇಯರ್ಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಆರ್ ಪಾರ್ಟಿಷನ್ ಕೆಪಾಸಿಟಿ. ಅದ್ರ ಮೇಲೆ ಡಿಪೆಂಡ್ ಆಗಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ದಿಸ್ ಮೇನ್ಲಿ ಯೂಸ್ ಸ್ಟೇಷನರಿ ಫೇಸ್ ಆರ್ ಸಿಲಿಕಾ ಜೆಲ್ ಆ್ಯಂಡ್ ಅಲ್ಯೂಮಿನಾ. The main examples for stationary phase are silica gel and alumina. Thus mobile phase can be a solvent or a mixture of solvent or a gas. ಯಾವುದಾದ್ರೂ ಕೂಡ ಏನಾಗಿರಬಹುದು, ಮೊಬೈಲ್ ಫೇಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನೇ ಸ್ಟೇಷನರಿ ಫೇಸ್ ಅಂತ ಕನ್ಸಿಡರ್ ಮಾಡಿ. ಬೇರೆ ಬೇರೆ ಥರದ್ದಿದೆ, ಥಿನ್ ಲೇಯರ್ ಇದೆ, ಕಾಲಮ್ ಥರ ಬರುತ್ತೆ ನಿಮಗೆ ಸ್ಟೇಷನರಿ ಫೇಸು. ಸೊ ಏನು ಮಾಡ್ತೀರಾ, ಸ್ಟೇಷನರಿ ಫೇಸಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತೆ. ನೀವು ಮೊಬೈಲ್ ಫೇಸ್ನ that may be in upward direction or downward direction, this also depends on type of chromatography which you are performing. Okay, so depending on the type of chromatography which you are performing, the mobile phase will run through this solvent or stationary phase. Mobile phase along with your compound which you want to purify or which you want to separate, it will move, the compound which you want to separate will move along with your mobile phase depending on its adsorption or partition capacity. Adradu adsorption capacity or partition capacity mele enagutte, they will form different layers. ಬೇರೆ ಬೇರೆ ಲೇಯರ್ ಫಾರ್ಮೇಷನ್ ಆಗುತ್ತೆ. ಕಲರ್ಡ್ ಲೇಯರ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಸಪರೇಟ್ ಆಗ್ತಿರೋದು. ಇಲ್ಲ ಅಂತಂದರೆ ಅದನ್ನು ಯು ವಿ ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಗೆಟ್ ಕಲರ್. ಸೊ ದಿಸ್ ಇಸ್ ಅಬೌಟ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆನ್ chromatography. Chromatography ಅಂದರೆ ಏನು, ದಿಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಟು ಸಪರೇಟ್ ಮಿಕ್ಸ್ಚರ್ಸ್ ಇಂಟು ಕಾಂಪೋನೆಂಟ್ಸ್. ಮಿಕ್ಸ್ಚರ್ನ ಸಪರೇಟಾಗಿ ಕಾಂಪೋನೆಂಟ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಏನು ಮಾಡ್ತೀವಿ, ಕ್ರೊಮೆಟೋಗ್ರಫಿನ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪ್ಯೂರಿಫಿಕೇಷನ್ ಆಫ್ ಕಾಂಪೌಂಡ್. ಯಾವುದೋ ಒಂದು ಕಾಂಪೌಂಡ್ ಪ್ಯೂರ್ ಆಗಿ ಇಲ್ಲ, ನಿಮಗೆ ಪ್ಯೂರ್ ಫಾರ್ಮಲ್ಲಿ ಬೇಕಲ್ವಾ, ಸೊ ಏನು ಮಾಡ್ತೀನಿ ಅವಾಗ ವಿ ಯೂಸ್ ದಿಸ್ ಕ್ರೊಮೆಟೋಗ್ರಫಿ ಆರ್ ಟು ಚೆಕ್ ದ ಪ್ಯೂರಿಟಿ. ನಾನು ಯಾವುದೋ ಒಂದು ರಿಯಾಕ್ಷನ್ ಅಥವಾ ಐ ಸಿಂಥಸೈಸ್ ಅ ಆರ್ಗ್ಯಾನಿಕ್ ಕಾಂಪೌಂಡ್, ಯಾವುದೋ ಒಂದು ಕಾಂಪೌಂಡ್ನ ನಾನು ಸಿಂಥಸಿಸ್ ಮಾಡ್ತೀನಿ. ಆ ಕಾಂಪೌಂಡು ಪ್ಯೂರ್ ಇದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ನನಗೆ? ಇಟ್ ನೀಡ್ ನಾಟ್ ಬಿ ಪ್ಯೂರ್ ಆಲ್ವೇಸ್. ಎರಡು ರಿಯಾಕ್ಟೆಂಟ್ನ ಮಿಕ್ಸ್ ಮಾಡಿ ನನಗೆ ಏನು ಸಿಕ್ಕಿರುತ್ತೆ, ಪ್ರಾಡಕ್ಟ್ ಸಿಕ್ಕಿರುತ್ತೆ. ಎಲ್ಲ ರಿಯಾಕ್ಟೆಂಟೂ ಕಂಪ್ಲೀಟಾಗಿ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು ಅಂತ ಇಲ್ಲ ಅಲ್ವಾ, ನಿಮಗೆ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಬರುತ್ತೆ. ಸೊ ಯಾವುದೋ ಒಂದು ಎಕ್ಸಸ್ ಆಗಿ ತೊಗೊಂಡಿದ್ರೆ ನಾನು, ಅದು ಕಂಪ್ಲೀಟಾಗಿ ರಿಯಾಕ್ಟ್ ಆಗಿರಲ್ಲ. ಇಟ್ ವಿಲ್ ರಿಮೈನ್ ಆ್ಯಸ್ ಇಟ್ ಈಸ್ ಇನ್ನರ್ ಮಿಕ್ಸ್ಚರ್. ರಿಯಾಕ್ಷನ್ ಮಿಕ್ಸ್ಚರಲ್ಲಿ ಹೇಗಿತ್ತು ಅದೇ ಇರುತ್ತೆ. ಸೊ ಐ ವಿಲ್ ಗೆಟ್ ದ ಮಿಕ್ಸ್ಚರ್ ಆಫ್ ಬೋತ್ ಪ್ರಾಡಕ್ಟ್ ಆಸ್ ವೆಲ್ ಆಸ್ ರಿಯಾಕ್ಟೆಂಟ್. ನಂಗೆ ಏನು ಬೇಕು, ನನಗೆ ರಿಯಾಕ್ಟೆಂಟ್ಸ್ ಬೇಡ, ಐ ವಾಂಟ್ ಓನ್ಲಿ ದ ಪ್ರಾಡಕ್ಟ್. ಸೊ ಇನ್ ದ್ಯಾಟ್ ಟೈಮ್ ಐ ಶುಡ್ ಕ್ಯಾರಿ ದಿಸ್ ಕ್ರೊಮೆಟೋಗ್ರಫಿ. ಏನು ಮಾಡಬೇಕು, ಕ್ರೊಮೆಟೋಗ್ರಫಿನ ಫಾಲೋ ಮಾಡಬೇಕು. ಇನ್ ದ್ಯಾಟ್ ಕೇಸ್ ಐ ವಿಲ್ ಗೆಟ್ ಅ ಪ್ಯೂರ್ ಕಾಂಪೌಂಡ್. ಅಥವಾ ಯಾವುದೋ ಒಂದು ರಿಯಾಕ್ಷನ್ ಆಗ್ತಾ ಇದೆ, ಎ ಪ್ಲಸ್ ಬಿ ಗಿವನ್ ಸಿ, ಕಂಪ್ಲೀಟಾಗಿ ಎ ಮತ್ತು ಬಿ ಕನ್ಸ್ಯೂಮ್ ಆಗಿ ಸಿ ಫಾರ್ಮೇಷನ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೂ ಏನು ಮಾಡ್ತೀವಿ, ವೆದರ್ ದ ರಿಯಾಕ್ಷನ್ ಇಸ್ ಕಂಪ್ಲೀಟ್ ಆರ್ ನಾಟ್. some reactions may finish within half an hour or within 1 minute. Some reactions may take more than 2-3 hours. Some may take 1 day or long. So in that cases, I will not be knowing the time period of the reaction. ನನಗೆ ಎಷ್ಟು ಟೈಮ್ ಬೇಕು ಅಂತ ಗೊತ್ತಿರಲ್ಲ ರಿಯಾಕ್ಷನ್ ಆಗೋಕ್ಕೆ. ಸೊ ನಾನೇನು ಮಾಡ್ತೀನಿ, ರಿಯಾಕ್ಷನ್ ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಐ ವಿಲ್ ಯೂಸ್ ದಿಸ್ ಕ್ರೊಮೆಟೋಗ್ರಫಿಕ್ ಟೆಕ್ನಿಕ್. ಕ್ರೊಮೆಟೋಗ್ರಫಿಕ್ ಟೆಕ್ನಿಕ್ನ ಏನು ಮಾಡ್ತೀನಿ, ಯೂಸ್ ಮಾಡ್ತೀನಿ. ಹೇಗೆ ಯೂಸ್ ಮಾಡೋದು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಒಂದೊಂದು ಮೆಥಡ್ಸ್ ಇದರಲ್ಲಿ ಮತ್ತು ಅಬ್ಸಾರ್ಪ್ಷನ್ ಕ್ರೊಮೆಟೋಗ್ರಫಿಲಿ ಕಾಲಮ್ ಕ್ರೊಮೆಟೋಗ್ರಫಿ ಬರುತ್ತೆ. ಆಮೇಲೆ ನೆಕ್ಸ್ಟು ಕಾಲಮ್ ಕ್ರೊಮೆಟೋಗ್ರಫಿ ಆ್ಯಂಡ್ ಥಿನ್ ಲೇಯರ್ ಕ್ರೊಮೆಟೋಗ್ರಫಿ ಬರುತ್ತೆ. ನೆಕ್ಸ್ಟ್ ಪಾರ್ಟಿಷನ್ ಕ್ರೊಮೆಟೋಗ್ರಫಿ ಬರುತ್ತೆ. ಅದರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ ಹೇಗೆ ಮಾಡೋದು ಅಂತ. ಸೊ ಇನ್ ಅಬ್ಸಾರ್ಪ್ಷನ್ ಕ್ರೊಮೆಟೋಗ್ರಫಿ
So this is about chromatography. It is used to separate a mixture into components, purification of the compound, and to check the purity. It consists of two phases. One is stationary phase and another one is mobile phase. Stationary phase which you will use is mostly silica gel and alumina. Silica gel ಮತ್ತು alumina are most common stationary phases which you will use. Stationary phase ಅಲ್ಲಿ ಏನು ಮಾಡ್ತೀರಾ, ಮೊಬೈಲ್ ಫೇಸ್ ನ ರನ್ ಮಾಡ್ತೀರಾ. Along with mobile phase you will get your organic compounds, separated organic compounds. ಏನಾಗುತ್ತೆ, ಮೊಬೈಲ್ ಫೇಸ್ ಜೊತೆಗೇನೆ ನಿಮಗೆ ಸಪರೇಟ್ ಆಗಿರೋ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಗುತ್ತೆ, which you can collect in different beakers ಅಥವಾ ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ಕಲೆಕ್ಟ್ ಮಾಡಬಹುದು. There are two types depending on the principle. First one is adsorption chromatography and second one is partition chromatography. The different types ನಾವು next class ಅಲ್ಲಿ ಸ್ಟಡಿ ಮಾಡೋಣ. Okay, hope you understood this. Thank you.